ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಹೆಸರು ಕಾಳು ಹಾಕ್ತಾಯಿದ್ದೀನಿ. ಒಂದು ಲೋಟ, ದೊಡ್ಡ ಲೋಟದಲ್ಲಿ ಒಂದು ಲೋಟ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಹೆಸರು ಕಾಳು ದೋಸೆ ಮಾಡ್ತಾಯಿದ್ದೀನಿ ನಾಳೆ. ಹಾಗಾಗಿ ಒಂದು ಲೋಟ ಹೆಸರು ಕಾಳು ಹಾಕಿದ್ದೀನಿ ನೋಡಿ. ಒಂದು ಲೋಟ ಹೆಸರು ಕಾಳಿಗೆ ನಾನು ಇದರಲ್ಲಿ 1/4 ಲೋಟ ಅಕ್ಕಿ ಹಾಕ್ತೀನಿ ನೋಡಿರಿ. ಈಗ ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ ಅಕ್ಕಿನ. ಒಂದು ಲೋಟ ಹೆಸ್ರು ಕಾಳಿಗೆ ಇಷ್ಟು ಅಕ್ಕಿ ಹಾಕಿ ಓವರ್ ನೈಟ್ ನಾನು ನೆನೆಸ್ತೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಈಗ ನಾನು ಇದನ್ನು ಚೆನ್ನಾಗಿ ತೊಳೆದು ತೋರಿಸ್ತೀನಿ ಹೇಗೆ ನಾನು ಹಾಕ್ತಿದ್ದೀನಿ ಅಂತ. ಇದಕ್ಕೆ ಒಂಚೂರು ಮೆಂತ್ಯ ಆ್ಯಡ್ ಮಾಡ್ತೀನಿ. ನಾನು 1 ಸ್ಪೂನ್ ಮೆಂತ್ಯ ಹಾಕ್ತೀನಿ ನೋಡಿ. ಇಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ನನ್ನ ಕೈ ಅಳತೆ, ಸ್ಪೂನ್ ಅಳತೆ ಇಲ್ಲ ನನಗೆ. ಇನ್ನೂ ಒಂಚೂರು ಹಾಕಿದ್ರೂ ನಡೆಯುತ್ತೆ ಮೆಂತ್ಯ ನೋಡಿ. ಮತ್ತು ಈಗೇನು ಹಾಕಿದ್ನಲ್ಲ ಅದರಲ್ಲಿ ಅರ್ಧ ಭಾಗ ಹಾಕ್ತಾಯಿದ್ದೀನಿ ಮೆಂತ್ಯನ. ಇಷ್ಟು ಮೆಂತ್ಯ, 1 ಸ್ಪೂನ್ 1.5 ಟೀ ಸ್ಪೂನ್ ಮೆಂತ್ಯ, 1 ಲೋಟ ಅಕ್ಕಿ, 1/4 ಲೋಟ 1 ಲೋಟ ಹೆಸರು ಕಾಳು, 1/4 ಲೋಟ ಅಕ್ಕಿ ಹಾಕಿದ್ದೀನಿ. ಇದನ್ನು ತೊಳಿತೀನಿ ನೋಡಿ. ಈಗ ಫ್ರೆಂಡ್ಸ್ ನೋಡಿ, ನಾನು 6 ಸಲ ತೊಳೆದಿದ್ದೀನಿ. ಬಟ್ ಎಷ್ಟು ಸಲ ನೀರಾಕಿ ತೊಳೆದ್ರೂ ಒಂಥರ ಮಣ್ಣು ಥರ ಡಸ್ಟ್ ಭಾಳ ಇತ್ತು. ಈಗ 6 ಟೈಮ್ ತೊಳೆದಿದ್ದೀನಿ. ಈಗ ಇದನ್ನು ನೆನೆ ಇಡ್ತಿದ್ದೀನಿ ನೋಡಿರಿ, ಓವರ್ ನೈಟು. ಈಗ ಮುಚ್ಚಿಡ್ತಿದ್ದೀನಿ. ಬೆಳಗ್ಗೆ ಹೆಂಗೆ ನೆಂದಿರುತ್ತದು, ಯಾವ ಥರ ರುಬ್ಬಬೇಕು, ಯಾವ ಥರ ದೋಸೆ ಮಾಡಬೇಕು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ನಾನು ರಾತ್ರಿ ನೆನೆಸಿದ್ನಲ್ವ ಹೆಸರು ಬೇಳೆ ಅಕ್ಕಿ ಹೇಗಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ನೆಂದಿದೆ. ಈ ಥರ ಇದೆ. ಇದನ್ನು ತೊಳೆದು ರುಬ್ತೀನಿ ನಾನು. ರುಬ್ಬಿ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ನುಣ್ಣಗೆ ರುಬ್ಕೋಬೇಕು. ನೈಸ್ ಪೇಸ್ಟ್ ಹಾಕ್ಬೇಕದು ಫ್ರೆಂಡ್ಸ್. ನೋಡಿ, ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ. ಇಷ್ಟು ಹಾಕ್ತಾಯಿದ್ದೀನಿ. 1 ಕಪ್ಪು ನೆನೆಸಿದ್ದೆ ರಾತ್ರಿ. 1 ಕಪ್ಪಿಗೆ ನಾನು 2, 4, 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಶುಂಠಿ ಹಾಕಬೇಕು. ಈಗ 1 ಗೆಡ್ಡೆವಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಹಾಕಬೇಕು ಫ್ರೆಂಡ್ಸ್. ಶುಂಠಿ ಖಾಲಿಯಾಗಿದೆ. ಈಗ ಶುಂಠಿ ಹಾಕ್ತಾಯಿಲ್ಲ ನಾನು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು. ನಾನೀಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ತೀನಿ. ಇದು ನೋಡಿ, ಈ ಥರ ಪೇಸ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟಿದೆಯಲ್ಲ ಅಷ್ಟನ್ನು ಹೀಗೆ ರುಬ್ಕೊಳ್ತೀನಿ ನಾನು. ಮತ್ತೆ ಇಷ್ಟು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಖಾಲಿಯಾಗಿತ್ತು, ಶುಂಠಿ ತರಿಸಿದ್ದೀನಿ. ಈಗ ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಫೈನಲ್ಲಿ ರುಬ್ಬಿದ್ದಾಗಿದೆ. ಈಗ ಇಷ್ಟು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ, ಜಾರಲ್ಲಿದೆ, ಸ್ವಲ್ಪ ನೀರು ಹಾಕಿ ಜಾರ್ ತೊಳೆದು ಹಾಕ್ತೀನಿ ನೋಡಿ. ಸ್ವಲ್ಪ ಜಾರ್ ತೊಳೆದು ನೀರಿತ್ತು ಹಾಕಿದ್ದೀನಿ. ಹಾಕಿ ಕೈ ಆಡ್ತಾ ಇದ್ದೀನಿ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ. ಈಗ ದೋಸೆ ಚೆನ್ನಾಗಿ ಬರುತ್ತೆ, ಕೆಂಪಾಗುತ್ತೆ ತಳದಲ್ಲಿ. ಮೆಂತ್ಯ ಹಾಕಿರ್ತೀವಿ. ಏನೂ ಅಲ್ಲ ಫ್ರೆಂಡ್ಸ್, ಸಕ್ಕರೆ ಹಾಕ್ತೀನಿ ಅಷ್ಟೇ. 1 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂದರೂ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ನೀರು ಹಾಕ್ತೀನಿ. ತುಂಬ ಗಟ್ಟಿ ಇದೆ ಇದು ಹಿಟ್ಟು. ನೀರು ಹಾಕ್ತೀನಿ.
ನೋಡಿ ಇಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು, ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕೈ ಆಡ್ತಾಯಿದ್ದೀನಿ ನೋಡಿ. ಹೀಗೆ ಫ್ರೆಂಡ್ಸ್ ನೋಡಿ, ಈಗ ಹಂಚು ಕಾದಿದೆ. ನಾನು ದೋಸೆ ಹಾಕ್ತಾಯಿದ್ದೀನಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಕೋಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಕ್ಕೋಬೋದು. ನಿಮಗೆ ಹೆಂಗೆ ಇಷ್ಟನೋ ಹಾಗೆ ನೀವೆಷ್ಟು ತೆಳ್ಳಗೆ ಹಾಕ್ಕೊಂಡ್ರೂ ಬರುತ್ತೆ ಇದು ದೋಸೆ. ಹೆಸರು ಕಾಳು ದೋಸೆ ಆರೋಗ್ಯಕ್ಕೂ ಚೆಂದ, ದೇಹಕ್ಕೂ ತಂಪು. ನೀವು ಹೆಂಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅದನ್ನು. ನೋಡಿ, ಈಗ ಉರಿ ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಚ್ಕೊಂಡಿದ್ದೀನಿ. ಕ್ಯಾರೆಟ್ ಇಲ್ಲ, ನಮ್ಮ ಮನೇಲಿ ಕ್ಯಾರೆಟ್ ಖಾಲಿಯಾಗಿದೆ, ಹಾಗಾಗಿ ಬರೀ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತಾಯಿದ್ದೀನಿ. ನಾನು ರುಬ್ಬಕ್ಕೆ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು, ಹಾಗಾಗಿ ದೋಸೆ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದದು. ಇದನ್ನು ಉಲ್ಟಾ ಮಾಡಿ ಬೇಯಿಸಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ, ತುಪ್ಪ, ಬೆಣ್ಣೆ ನೀವೇನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಬೇಯಬೇಕದು ದೋಸೆ, ಚೆನ್ನಾಗಿ ಬೇಯೋವರೆಗೂ ತೆಗಿಬಾರ್ದು. ಫ್ರೆಂಡ್ಸ್ ನೋಡಿ, ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ದೋಸೆ, ಎಷ್ಟು ಕೆಂಪಾಗಿದೆ ನೋಡಿ ಫ್ರೆಂಡ್ಸ್. ಸಾಫ್ಟಾಗಿ ಒಳಗಡೆ ಸಾಫ್ಟ್ ಇದೆ. ಮೇಲ್ಗಡೆ ಕ್ರಂಚಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ. ಫ್ರೆಂಡ್ಸ್ ನೋಡಿ, ನಾನು ಮತ್ತೊಂದು ದೋಸೆ ಹಾಕ್ತಾಯಿದ್ದೀನಿ, ಎರಡನೇ ದೋಸೆ ಇದು. ಫ್ಲೇಮ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೊಳ್ಳಿ. ಈಗ ಉರಿ ಜಾಸ್ತಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಹಸಿ ಇದ್ದಂಗೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಒಂದು ಸ್ಪೂನ್ ಎಣ್ಣೆನೂ ಹಾಕ್ತೀನಿ. ಈಗ ಆಗಿದೆ ನೋಡಿ ದೋಸೆ, ತೆಗಿತಾ ಇದ್ದೀನಿ. ನೋಡಿ ದೋಸೆ ಈಗಾಗಿದೆ, ಎರಡನೇ ದೋಸೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ದೋಸೆ. ಇದನ್ನು ಸ್ವಲ್ಪ ದಪ್ಪ ದೋಸೆ ಮಾಡ್ತಾಯಿದ್ದೀನಿ ನಾನು, ಅಂದರೆ ಎಣ್ಣೆ ಜಾಸ್ತಿ ಹಾಕಿ ಸೆಟ್ ದೋಸೆ ಥರನ. ಹಿಂಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಹಾಕಲ್ಲ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಏನು ಹಾಕಲ್ಲ, ಎರಡೂ ಕಡೆನೂ ಬೇಯಿಸ್ತಾ ಇದ್ದೀನಿ ದೋಸೆನ. ಸೆಟ್ ದೋಸೆ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇದನ್ನು ಎರಡೂ ಕಡೆ ಬೇಯಿಸ್ತೀನಿ ಫ್ರೆಂಡ್ಸ್, ನೋಡಿರಿ ಹೆಂಗಿರುತ್ತೆ ಅಂತ.
ಎರಡು ಸೈಡನ್ನು ಬೆಂದರೆ ಯಾವ ಥರ ಇರುತ್ತೆ, ಯಾವ ಥರ ಬರುತ್ತೆ ದೋಸೆ. ಈಗ ನೋಡಿ ಊಟ ಮಾಡ್ತಾಯಿದ್ದೀನಿ. ಸೆಟ್ ದೋಸೆ ಥರ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತಿದ್ದು ಸೆಟ್ ದೋಸೆ ಥರ ಏನೋ ಸೆಟ್ ದೋಸೆನೇ ಚೆನ್ನಾಗಿ ಬರುತ್ತದು. ಈ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಮಾಡಿದ್ದೀನಲ್ಲ ಆ ಥರ. ಫ್ರೆಂಡ್ಸ್ ನೋಡಿ ತೆಗಿತಾ ಇದ್ದೀನಿ, ತೆಗೆದು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನೋಡಿ 3 ದೋಸೆ, ಟೋಟಲ್ 3 ದೋಸೆ ಹಾಕಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ ಈಗ. ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ ಮೇಲೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ, ದೋಸೆ ಹೆಸರು ಕಾಳು ದೋಸೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ನೋಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಥ್ಯಾಂಕ್ ಯು. ರುಚಿಕರವಾದ, ಆರೋಗ್ಯಕರವಾದ, ದೇಹಕ್ಕೆ ತಂಪು ತರುವ ಹೆಸರು ಕಾಳು ದೋಸೆ ರೆಡಿ ಇದ್ದಾವೆ ನೋಡಿ ಫ್ರೆಂಡ್ಸ್. ದೋಸೆ ನಾನು ತಿಂತಾಯಿದ್ದೀನಿ. ದೋಸೆ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿದೆ. ತಿಂತಿದ್ರೆ ಫ್ರೆಂಡ್ಸ್ ಅಳತೆ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿದೆ ದೋಸೆ. ಬನ್ನಿ ಫ್ರೆಂಡ್ಸ್ ದೋಸೆ ತಿನ್ನೋಣ. ನೀವೊಂದು ಸಲ ಮನೆಗೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದ್ದಾವೆ ದೋಸೆ ಅಂತ. ಹೆಸರು ಕಾಳು ದೋಸೆ ಆರೋಗ್ಯಕರವಾದ ದೋಸೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಈ ಟೇಸ್ಟ್ ಯಾವ ಥರ ಅಂತಲೇ ಗೊತ್ತಾಗಲ್ಲ. ಬೋಂಡ ಥರ ಇದ್ದಾವೋ, ವಡೆ ಥರ ಇದ್ದಾವೋ ಒಂದೂ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸಲ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ನೋಡಿ. ತಿಂತಾಯಿದ್ರೆ ಸುಮ್ಮನೆ ತಿನ್ನಂಗೆ ಅನ್ನಿಸ್ತೈತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ದೋಸೆ. ಚೆನ್ನಾಗಿದ್ದಾವೆ, ಮೆತ್ತಗಿದ್ದಾವೆ, ಮೇಲ್ಗಡೆ ಸಾಫ್ಟ್, ಒಳಗಡೆ ಸಾಫ್ಟ್ ಇದೆ, ಮೇಲ್ಗಡೆ ಕ್ರಂಚಿಯಾಗಿದೆ. ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಈ ದೋಸೆ ಚಟ್ನಿನ. ಒಂದೇ ಒಂದು ದೋಸೆ ಮಾತ್ರ ಕಟ್ಟಾಯಿತು, ಯಾಕಂದರೆ ಅದನ್ನು 2 ಫೋಲ್ಡು ಮಡಚಿದ್ನಲ್ವ, ಹಾಗಾಗಿ ಅದು ತೆಳ್ಳಗಿತ್ತು, ಕಟ್ಟಾಯಿತು ಫ್ರೆಂಡ್ಸ್. ಇನ್ನು ಉಳಿದ ದೋಸೆ ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಬಂದವು. ಅದನ್ನು ಅರ್ಧ ಮಡಚಿದ್ರೆ ಕಟ್ಟಾಗ್ತಿರ್ಲಿಲ್ಲ. ನಾನು ಸುಚ್ಚಣಿಗೆಗೆ ಎತ್ತಲ್ಲ ಫ್ರೆಂಡ್ಸ್, ಅದನ್ನು ಚಾಕುನಾಗ ಎತ್ತುತ್ತೀನಿ. ಚಾಕು ತೆಳ್ಳಗಿರ್ತಾವಲ್ಲ ಚಾಕು ಮೂತಿ, ಹಾಗಾಗಿ ಚಾಕುನಾಗ ಎತ್ತುತ್ತೀನಿ, ಹಾಗಾಗಿ ಕಟ್ಟಾಯ್ತು ಅಷ್ಟೇ. ಅದು ದೋಸೆ ಕಟ್ಟಾಗಲಿಲ್ಲ, ನನಗೆ ಫೋಲ್ಡ್ ಆಯ್ತು ಅಷ್ಟೇ ಅದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೋಸೆ ಚಟ್ನಿ. ಮಾತು ಬಿಟ್ಟು ಸುಮ್ಮನೆ ತಿನ್ನೋಣ ಅನ್ನಿಸ್ತೈತೆ, ಅಷ್ಟು ಟೇಸ್ಟಿಯಾಗಿದೆ ದೋಸೆ ಚಟ್ನಿ. ಫ್ರೆಂಡ್ಸ್ ಯಾರೊಬ್ಬರು ನನ್ನ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ನಾನು ಹಾಕಿರೋ ವಿಡಿಯೋ ತಕ್ಷಣ ನಿಮಗೆ ಬರ್ತವೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಮಿಸ್ ಮಾಡಬೇಡಿ ನನ್ನ